ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಹೆಸರು ಬೇಳೆ ಸಬ್ಬಸ್ಗಿ ಪಲ್ಯ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಓಕೆ, ನಾ ಇಲ್ಲೊಂದು ಬಾಳ್ಗಿ ಕಾಯಿಸ್ಕೊಳಕಿಟ್ಟೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತೀನಿ. ಸಾಸಿವೆ ಚಟ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. ಸೊ ಜೀರಿಗೆನೂ ಚಟ ಆದಮೇಲೆ ನಾವು ಒಂದು ಕಡ್ಡಿಯಷ್ಟು ಕರಿಬೇವನ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಕರಿಬೇವು ಫ್ರೈ ಆದಮೇಲೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಎಣ್ಣೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ನಾನು 1 ಗಡ್ಡಿ ಬೆಳ್ಳುಳ್ಳಿನ ರಫಾಗಿ ಇಟ್ಕೊಂಡೀನಿ. ಅದನ್ನು ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಒಂದು 2 ಮೆಣಸಿನ್ಕಾಯಿನ ಜಸ್ಟ್ ಹಂಗೆ ಪೇಸ್ಟ್ ಮಾಡ್ಕೊಂಡೀನಿ, ಅಂದರೆ ಜಜ್ಕೊಂಡೀನಿ. ಅದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡಿಲ್ಲ. ಸೊ ಈಗ ಈ 3 ಇಂಗ್ರೀಡಿಯೆಂಟ್ ಚಲೋತ್ನಂಗೆ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೊತೀನಿ. ಓಕೆ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾನು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೋತೀನಿ. ಇದನ್ನು ಚಲೋತ್ನಂಗೆ ಈಗ ನಾನು ಮಿಕ್ಸ್ ಮಾಡ್ಕೋತೇನಂತ. ಸೊ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಟೇಸ್ಟ್ ನೋಡ್ಕೊಂಡು ನಾನು ಸಾಲ್ಟ್ ಹಾಕ್ಕೊಂಡು ಮತ್ತೆ ಚಲೋ ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಹೆಸರು ಬೇಳೆ ಹಾಕೋತೀನಿ. ಹೆಸರು ಬೇಳೆನ ನಾನು 1 ತಾಸು ಮೊದಲನ ನೆನೆಸಿಟ್ಕೊಂಡಿದ್ದೆ. ನೆನೆಸಿದಂಥ ಹೆಸರು ಬೇಳೆನ ಇದಕ್ಕೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿಕೊಂಡು ಹೆಸರು ಬೇಳೆ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೋತೇನಂತ. ಓಕೆ, ಬ್ಯಾಳಿ ಫ್ರೈ ಆದಮೇಲೆ ನಾನು ಸಬ್ಬಸ್ಗಿನ ಸೋಸಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಸಬ್ಬಸ್ಗಿ ಇದಕ್ಕೆ ಹಾಕ್ಕೊಳತ್ತೀನಿ. 1 ಕಟ್ ಸಬ್ಬಸ್ಗಿ ಹಾಕ್ಕೊಂಡೀನಿ ಮತ್ತು ಇದನ್ನು ಬ್ಯಾಳಿ ಜೊತೆ ಮಿಕ್ಸ್ ಮಾಡಿ ಚಲೋತ್ನಂಗೆ ಎಣ್ಣೆನಾಗ ಫ್ರೈ ಮಾಡ್ಕೋತೀನಿ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ನಾ ಇದಕ್ಕೆ ಒಂದು ಸಣ್ಣ ಗ್ಲಾಸ್ಲೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೀರು ಆ್ಯಡ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ನಾನು ಇದನ್ನು ಕುದಿಸ್ಕೋತೇನಂತ. ಓಕೆ, ಪಲ್ಯ ನೋಡ್ರಿ ಕುದ್ದ ರೆಡಿ ಆಗೈತಿ. ಮ್ಯಾಲೊಂದು ಚೂರು ನಾನು ಕೊತ್ತಂಬರಿ ಉದುರಿಸ್ಕೊಂಡೆ ಅಂದ್ರೆ ಸರ್ವ್ ಮಾಡೋಕ್ಕೆ ಹೆಸರು ಬೇಳೆ ಸಬ್ಬಸ್ಗಿ ಪಲ್ಯ ರೆಡಿ ಆಗ್ತೈತಿ. ಇದು ಬಿಸಿ ರೊಟ್ಟಿಗೆ ಚಪಾತಿಗೆ ಭಾರಿ ಕಾಂಬಿನೇಷನ್ ಅಂದರೆ ಕಾಂಬಿನೇಷನ್ ಆಗ್ತೈತಿ. ನಾ ಇವತ್ತು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳತ್ತೀನಿ. ಬರ್ರಿ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಹೆಸರು ಬೇಳೆ ಸಬ್ಬಸ್ಗಿ ಪಲ್ಯ ರೆಡಿ ಆಗೈತಿ. ನಾ ಇವತ್ತು ಇದನ್ನು ಬಿಸಿ ಬಿಸಿ ರೊಟ್ಟಿಗೆ ಸರ್ವ್ ಮಾಡತ್ತೀನಿ. ನೀವು ಮನೆಯೊಳಗೆ ಮಾಡಿರಿ, ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.